Hi friends, welcome to ವನಿತಾಸ್ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಆಲ್ ಹ್ಯಾಪಿ ಆ್ಯಂಡ್ ವೆಲ್. ನೋಡಿ, ಇದು ಜಯನಗರ ಹಬ್ಬ ಅಂತ ಶಾಲಿನಿ ಗ್ರೌಂಡಲ್ಲಿ ಸೌಮ್ಯ ರೆಡ್ಡಿಯವರು ಅರೇಂಜ್ ಮಾಡಿದರು. ಸೊ ಈ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ. ತುಂಬ ಒಳ್ಳೊಳ್ಳೆ ಸ್ಟಾಲ್ಗಳನ್ನು ಹಾಕಿದ್ದಾರೆ ನೋಡಿ. ಎಷ್ಟು ಸ್ಟಾಲ್ಗಳಿದೆ. ಬಟ್ಟೆದಾಗಿರಲಿ, ತಿಂಡಿಯದಾಗಿರಲಿ, ಹಪ್ಪಳ ಅಂಗಡಿ, ಸಂಡಿಗೆ ಅಂಗಡಿ, ಚಿಪ್ಸ್ ಅಂಗಡಿಗಳು, ತುಂಬ ಸ್ಟಾಲ್ಗಳಿತ್ತು. ಆದರೆ ಸ್ಟಾಲ್ಗಳಲ್ಲಿ ಖರೀದಿ ಮಾಡುವಂಥದ್ದು ಏನಿರಲಿಲ್ಲ, ಎಲ್ಲ ಡಬಲ್ ರೇಟ್ ಇತ್ತು. ಅದರಿಂದ ನಾನೇನು ಪರ್ಚೇಸ್ ಮಾಡಿಲ್ಲ ಅಲ್ಲಿ. ನಾನು ಸುಮ್ಮನೆ ಸಂಡೇ ರಜೆ ಇತ್ತಲ್ವ, ಹಾಗಾಗಿ ಒಂದು ಎಕ್ಸಿಬಿಷನ್ ನೋಡೋಣ ಅಂತ ನಾನು ಜಯನಗರ ಶಾಲಿನಿ ಗ್ರೌಂಡ್ಗೆ ಬಂದೆ. ನೋಡಿ, ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ನಾನು ಸುಮ್ಮನೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಅಂಗಡಿಗಳನ್ನೆಲ್ಲ ಸ್ಟಾಲ್ಗಳನ್ನೆಲ್ಲ ನೋಡಿ ನಾನು ಬಂದಿದ್ದೀನಿ. ಸೊ ಅಲ್ಲೊಂದು ಜ್ಯೂಸ್ ಕುಡಿದೆ. ಆಮೇಲೆ ಒಂದು ಮಸಾಲ ಪಾಪಡ್ ತೊಗೊಂಡು ನಾನು ಸೀದಾ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋಣ ಅಂತೇಳ್ಬಿಟ್ಟು ಸ್ಟೇಜ್ ಮುಂದೆ ಬಂದು ಕೂತ್ಕೊಂಡೆ. ನೋಡಿ, ಇದು ಸುದೀಪ್ ಸರ್ ಅವರ ಮಸ್ತ್ ಮಲೈಕಾ ಹಾಡಿಗೆ ಮಕ್ಕಳೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ತುಂಬ ಕ್ಯೂಟಾಗಿತ್ತು. ಅವ್ರ ಎನರ್ಜಿ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಕೂಡ ನನಗೆ ಮಸ್ತ್ ಮಲೈಕಾ ಹಾಡು, ಸುದೀಪ್ ಸರ್ ಅಂದರೆ ನಾನು ದೊಡ್ಡ ಫ್ಯಾನ್. ಅದು ಮಸ್ತ್ ಮಲೈಕಾ ಹಾಡು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಎದ್ದು ಕುಣಿಯೋಣ ಅಂತ ಮನಸ್ಸಾಯಿತು. ಸುದೀಪ್ ಸರ್ ಅಂದರೂ ನನಗೆ ತುಂಬ ಇಷ್ಟ. ಸುದೀಪ್ ಸರ್ ಡ್ಯಾನ್ಸ್ ಕೂಡ ಇದರಲ್ಲಿ ತುಂಬ ಫ್ಯಾಬ್ಯುಲಸ್ ಆಗಿ ಬೆಂಕಿಯಾಗಿತ್ತು. ಸಖತ್ತಾಗಿದೆ. ಸ್ವಲ್ಪ ನೋಡಿ, ಇದನ್ನು ಎಂಜಾಯ್ ಮಾಡಿ ನೀವು ಕೂಡ. ಎಂಜಾಯ್ ಮಾಡ್ತಿದ್ದೀರಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಅದರಲ್ಲಿ ಈ ಹಾಡು ಅಂದರೆ ಡಬಲ್ ಇಷ್ಟ. ಅದರಲ್ಲಿ ಸುದೀಪ್ ಸರ್ ಅಂದರೆ ಇನ್ನೂ ಇಷ್ಟ. ಒಂದು ದಿನಕ್ಕೆ 10 ಸಾರಿ ಈ ಹಾಡನ್ನು ಕೇಳ್ತಾಯಿದ್ದೀನಿ. ಮತ್ತು ಮಕ್ಕಳು ಮಾಡೋ ಡ್ಯಾನ್ಸ್ ಅಂತೂ ಸೂಪರಾಗಿತ್ತು. ಡೇಂಜರಸ್ ಡ್ಯಾನ್ಸ್ ಫ್ಲೋರ್ ಅಂತೇಳ್ಬಿಟ್ಟು 9 ಬ್ಲಾಕಲ್ಲಿ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಇದೆ. ಅಲ್ಲಿಯ ಮಕ್ಕಳೆಲ್ಲ ಈ ಹಾಡನ್ನು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದರಿಂದ ನಾನು ಈ ಫುಲ್ ವೀಡಿಯೋನ ನಿಮಗೋಸ್ಕರ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ತಾಯಿದ್ದೀರಲ್ವ? ನೋಡಿ, ಸೆಕೆಂಡ್ ಸಾಂಗ್ ಬಂದು ಇದು ಕೂಡ ಒಂದು ಡ್ಯಾನ್ಸ್ ಸ್ಕೂಲಿಂದ. ಇದು ಸ್ವಲ್ಪ ದೊಡ್ಡ ಮಕ್ಕಳು. ನಮ್ಮ ಶ್ರೀ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾನು ಮೊದಲನೇದಾಗಿ ಶ್ರೀ ಆಂಜನೇಯ ಸ್ವಾಮಿಯ ದೊಡ್ಡ ಭಕ್ತೆ. ನಾನು ಕೂಡ ಒಂದು 10 ದಿವಸ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸ ವ್ರತವನ್ನು ಮಾಡಿದ್ದೆ. ಆದ್ದರಿಂದ ನನಗೆ ಈ ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಭಕ್ತಿಯಿಂದ ಈ ಹಾಡನ್ನು ಸಂಪೂರ್ಣವಾಗಿ ವಿಡಿಯೋನ ಸೆರೆ ಹಿಡಿದಿದ್ದೀನಿ. ನೀವು ಕೇಳಿ, ಹಾಗೆ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಕೂಡ ಮಾಡಿ. ಶ್ರೀ ಆಂಜನೇಯ ಸ್ವಾಮಿಯು ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯದು ಮಾಡಲಿ. ಹಾಗೇ ಖುಷಿ, ಸಂತೋಷ, ಮುಖ್ಯವಾಗಿ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಈ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ಬೇಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಎಂಜಾಯ್ ಮಾಡಿ.
ಫ್ರೆಂಡ್ಸ್, ನೆಕ್ಸ್ಟ್ ಸಾಂಗ್ ಬಂದು ಶ್ರೀ ಮಾದೇಶ್ವರ ಸ್ವಾಮಿ. ಎಲ್ಲವೂ ಕೂಡ ನನ್ನ ಇಷ್ಟವಾದಂಥ ಎಲ್ಲ ಹಾಡುಗಳು ನನ್ನ ಇಷ್ಟವಾದಂಥದ್ದೇ. ಇದು ನನಗೆ ಮಾದೇಶ್ವರ ಸ್ವಾಮಿಯ ಹಾಡು ಕೇಳಿ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ, ಹಾಗೂ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಟೀಮು ಫುಲ್ಲು ತುಂಬ ಅಂದರೆ ತುಂಬ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಇರೋಕ್ಕೆ ಕೂತುಕೊಂಡು ಸುಮ್ಮನೆ ಕೇಳೋಕ್ಕೆ ಆಗೋದಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಹೋಗಿದ್ದೇ ಒಬ್ಬಳು, ನಾನು ಇರೋದೇ ಒಬ್ಬಳು, ನಾನು ಸಿಂಗಲ್ ಪೇರೆಂಟ್ ಕೂಡ. ಸೊ ನನಗೆ ಇಷ್ಟ ಬಂದಾಗ, ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂದಾಗ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ತೀನಿ. ಅದು ದೇವರ ಹಾಡುಗಳು ಅಂದರೆ ನನಗೆ ತುಂಬಾ ಇಷ್ಟ. ನೀವು ಮಾದೇಶ್ವರ ಹಾಡು ಸಾಂಗ್ನ ಕೇಳಿ, ಮಾದೇಶ್ವರ ಸ್ವಾಮಿಯ ಸಾಂಗ್ ಕೇಳಿ. ಹಾಗೆಯೇ ನಿಮಗೆ ಮಾದೇಶ್ವರ ಸ್ವಾಮಿ ಒಳ್ಳೆಯದು ಮಾಡಲಿ. ಕೇಳಿ ನಮಸ್ಕರಿಸಿ. ಓ ಮೈ ಗಾಡ್, ನನ್ನ ಫೇವ್ರೇಟ್, ನನ್ನ ದೇವರು, ನನ್ನ ಮನೆ ದೇವರು ಅಪ್ಪು ಅವರ ಹಾಡು. ಬ್ಯಾಕ್ ಟು ಬ್ಯಾಕ್ ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಹಾಡು ಆಡಿದ್ದಾರೆ. ಅಪ್ಪು ಅಂದರೆ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಅಪ್ಪು ಮತ್ತು ಸುದೀಪ್ ಸರ್ ಲವ್ಲಿ. ಅಪ್ಪು ಸರ್, ವಿ ಮಿಸ್ ಯು, ರಿಯಲಿ ವಿ ಮಿಸ್ ಯು. ನೋಡಿ, ಅಪ್ಪು ಸರ್ ಹಾಡು ಕೇಳಿ ಫ್ರೆಂಡ್ಸ್, ನಿಮಗೂ ತುಂಬ ಖುಷಿಯಾಗುತ್ತೆ ನೋಡಿ. ಹಾಗೆ ನೀವು ಅವರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ, ಕೇಳಿ. ಫ್ರೆಂಡ್ಸ್, ಎಂಜಾಯ್ ಮಾಡ್ತಿದ್ದೀರಲ್ವಾ? ತುಂಬ ಚೆನ್ನಾಗಿದೆ ಅಲ್ವಾ? ಅಪ್ಪು ಸರ್ ನೋಡಿ, ಅವ್ರ ಸ್ಮೈಲ್ ಮಾಡಿರೋ ಮುಖ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಬೇಸರ ಆಗ್ತಾಯಿದೆ. ತುಂಬ ಒಳ್ಳೆ ಹಾಡು, ಕೇಳಿ ಫ್ರೆಂಡ್ಸ್, ಕೇಳಿ. ಅದರ ಕನೆಕ್ಷನ್ಗೆ ಒಂದು ಹಿಂದಿ ಹಾಡು ಆಡ್ತಿದ್ದಾರೆ, ಅದೂ ತುಂಬ ಸೂಪರಾಗಿದೆ. ಅವರು ಆಡಿರೋರು ಮಾತ್ರ ಕ್ಲಾಸಿ. ಜಾಗದಲ್ಲಿ ಕೂತ್ಕೊಳ್ಳೋ ಮನಸ್ಸೇ ಬರಲ್ಲ, ಎದ್ದು ಕುಣಿಬೇಕು ಅಂತ ಕುಣಿದಿದ್ದೀನಿ. ನಾನು ಕೂಡ ಚೆನ್ನಾಗಿ ಕುಣಿದಿದ್ದೀವಿ, ಚೆನ್ನಾಗಿ ಆಡಿದ್ದೀವಿ ಕೂಡ. ನೋಡಿ, ಸೌಮ್ಯ ರೆಡ್ಡಿ ಅವರು ಎಷ್ಟು ಒಳ್ಳೆಯದು, ಅವರೆಲ್ಲ ಎನ್ಕರೇಜ್ ಮಾಡ್ತಿದ್ದಾರೆ ಎದ್ದು ಕುಣೀರಿ ಅಂತ. ನೋಡಿ ಎಷ್ಟು ಚೆನ್ನಾಗಿ. ಕೊನೆಗೆಲ್ಲ ಮುಗೀತು ಫ್ರೆಂಡ್ಸ್. ಅಲ್ಲಿಂದ 9:30 10 ಗಂಟೆ ಆಯಿತು. ನಾನು ಹೊರಡೋಣ ಅಂತ ಎದ್ದು ಬಂದೆ. ಒಂದ್ಸಲ ಎಲ್ಲ ಸುತ್ತ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋಣ ಅಂತ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ, ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಂಗಲ್ ಪೇರೆಂಟು. ವಿಡಿಯೋದಲ್ಲಿ ಏನೋ ತಪ್ಪಾಗಿದ್ದರೆ, ಎಡಿಟ್ ಮಾಡಿದ್ರೆ ತಪ್ಪಾಗಿ ಕ್ಷಮಿಸಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.